ನನಗೆ ದೇವ್ರ ಚಿತ್ರ ಸಿಕ್ಕಿದೆಯಾ ರಾಜಶ್ರೀ ಚಿತ್ರದಲ್ಲಿ ಆ ದೇವ್ರು ನಾನಲ್ಲ ದೇವಸ್ಥಾನದಲ್ಲಿದ್ದಾರೆ. ಈ ತಾಯಿ ಕತೆ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಪ್ಪ ಅಮ್ಮನ ಕನಸು ನನಸಾಗಿದ್ದ ದಿನ. ನಾವು ಬೆಂಗಳೂರಿಗೆ ಬಂದಾಗ ನಮಗಿದ್ದಿದ್ದು ಒಂದೇ ಆಸೆ, ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ. ಆ ಕನಸು ನನಸಾಗೋ ಹೊತ್ತಲ್ಲಿ ಇಲ್ಲೊಬ್ಬ ತಾಯಿಯ ನೋವಿನ ಕಥೆ ನನ್ನ ಕಣ್ಣಲ್ಲಿ ನೀರು ತರಿಸ್ತು. ನಾವಿದ್ದ ಜಾಗದಿಂದ ಅಜ್ಜಿ ತುಂಬ ದೂರದಿಂದ ಬಂದಿದ್ದರು. ಯಾಕಿಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ನಾವು ಕೇಳಿದಾಗ, ನನಗೆ ಬಿ ಪಿ ಇದೆ, ಇಲ್ಲಿ ಯಾರಾದರೂ ದುಡ್ಡು ಕೊಟ್ಟರೆ ಆ ದುಡ್ಡಿಂದ ನಾನು ನನ್ನ ಬಿ ಪಿ ಮಾತ್ರ ತೊಗೊತೀನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಕೈಲಾದ ಸಹಾಯ ನಾವು ಮಾಡಿದ್ವಿ. ಅವ್ರು ನಮ್ಗೆ ಆಶೀರ್ವಾದ ಕೂಡ ಮಾಡಿದ್ರು. ಅದೊಂದು ಆಶೀರ್ವಾದ ಸಾಕು ಅನಿಸುತ್ತೆ ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿರೋದಕ್ಕೆ. ಈ ಅಜ್ಜಿಗೆ ಮಗ ಇಲ್ಲ, ಇರೋದು ಮಗಳು ಮಾತ್ರ. ಮಗಳಿಗೆ ಸಿಕ್ಕಿರೋ ಗಂಡನೂ ತುಂಬ ಕುಡಿತಾರಂತ. ಇನ್ನು ಅವರು ಈ ಅಜ್ಜಿ ನೋಡ್ಕೋತಾರೆ ಅನ್ನೋದು ಸುಳ್ಳಿನ ಮಾತೇ ಅಲ್ಲ. ಯಾರಾದರೂ ಒಬ್ಬರು ಸಹಾಯ ಮಾಡ್ತಾರೆ ಅಂದರೆ ಅದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳೋ ಈ ಪ್ರಪಂಚದಲ್ಲಿ ಈ ಅಜ್ಜಿ, ನೀನು ನನಗೆ ಜಾಸ್ತಿ ಕಳಿಸ್ಬೇಡ, ನನ್ನ ಬಿ ಪಿ ಮಾತ್ರೆಗೆ ಬರೀ 250 ಆಗುತ್ತೆ, ಅಷ್ಟನ್ನು ಮಾತ್ರ ತಿಂಗಳಿಗೊಂದ್ಸಲಿ ಕಳಿಸ್ಕೊಡಪ್ಪ ಅಂತ ಕೇಳಿದ್ರು. ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ರೋಡಲ್ಲಿ ಯಾರಾದರೂ ಈ ಥರ ವಯಸ್ಸಾಗಿರೋ ಸಿಕ್ಕಿದ್ರೆ ದಯವಿಟ್ಟು ಸಹಾಯ ಮಾಡಿ. ತಂದೆ ತಾಯಿ ಇಲ್ಲದೇ ಇರುವವರು ಮಾತ್ರ ಅನಾಥರಲ್ಲ, ತಂದೆ ತಾಯಿ ಇದ್ದು ಅವರ ಬೆಲೆ ಅರಿಯದೇ ಇರುವವರು ನಿಜವಾದ ಅನಾಥರು.